ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೆ, ಮಾತಾಡ್ಕೊಂಡು ಒಂದೇ ಟೇಕಲ್ಲಿ ಹೋಗ್ತಾ ಇದ್ದೆ. ಆಗ ಯಾರೋ ಬಂದರು, ಕೆಲಸ ಕೆಡ್ತು, ವ್ಲಾಗು ಕೂಡ ನಿಲ್ತು. ಇನ್ನೇನು ವ್ಲಾಗ್ ನಿಲ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಕಡೆ ರಾತ್ರಿ ನೋಡಿದ್ರೆ ಲೈಟಾಗಿ ಮಳೆ ಬಿದ್ದಿತ್ತು. ಲೈಟಾಗಲ್ಲ, ಸುಮಾರಾಗಿ ಸ್ವಲ್ಪ ಮಳೆ ಬಿದ್ದಿತ್ತು. ಮಳೆ ಬಿದ್ದೈತೆ, ಟಿಲ್ಲರ್ ಓಡಿಸೋಣ ಅಂದರೆ ಬೈಲಲ್ಲಿ ಐತೆ ಕಳೆ, ಅದನ್ನು ಓಡಿಸೋಣ ಅಂದ್ಬಿಟ್ಟು ಎತ್ಕೊಂಡೆ. ಆದರೆ ನಮ್ಮ ಟಿಲ್ಲರ್ಗೆ ಏನಾಗೋಯ್ತೋ ಇವತ್ತು ಗೊತ್ತಿಲ್ಲ, ಚಳಿ ಜ್ವರ ಬಂದ್ಬಿಟ್ಟೈತೆ ರಾತ್ರಿ ಮಳೆ ಬಿದ್ದಿದ್ದಕ್ಕೆ ಕಣ್ರಿ. ಏನಂದರೆ ಸುಮಾರು ಒಂದು 4-5 ತಿಂಗಳಾಗೋಗಿತ್ತು ಆಲ್ಮೋಸ್ಟ್ ಗಾಡಿ ನಿಲ್ಲಿಸಿ ಅವಾಗೇನೋ ಚೆನ್ನಾಗಿ ಓಡ್ಕೊಂಡಿತ್ತು. ಆದರೆ ಇದ್ದಕ್ಕಿದ್ದಂಗೆ ಏನು ಚಳಿ ಜ್ವರ ಬಂತು ಗೊತ್ತಿಲ್ಲ. ಆದರೆ ಗಾಡಿನೇ ಓಡ್ತಿಲ್ಲ. ಗಾಡಿ ಏನೋ ಓಡ್ತಾ ಇದೆ, ಸ್ಟಾರ್ಟ್ ಏನೋ ಆಗ್ತಾ ಇದೆ, ಆದರೆ ಮೂವ್ ಆಗ್ತಾ ಇಲ್ಲ. ಗೇರ್ಗೆ ಹಾಕ್ಬಿಟ್ಟು ಕ್ಲಚ್ ಬಿಟ್ಟರೆ ರೋಸ್ಟ್ ಮುಂದಕ್ಕೆ ಹೋಗ್ತೈತೆ, ಅದಾದಮೇಲೆ ಗಾಡಿ ಆಫ್ ಆಗ್ತೈತೆ. ಈ ಥರ ಟಾರ್ಚರ್ ಕೊಡ್ತೈತೆ ಕಣ್ರಿ ಇವತ್ತು ನಮ್ಮ ಟಿಲ್ಲರು. ಇವತ್ತು ಈ ಥರ ಟಾರ್ಚರ್ ಕೊಡ್ತೈತೆ. ಏನಂದರೆ ಮೊಳಕೆ ಇದೆ, ನೋಡ್ತಾ ಇರ್ಬೋದು ನಮ್ಮ ತೋಟದಲ್ಲಿ ಎಲ್ಲ ಹುಲ್ಲಿನ ಮೊಳಕೆ ಮಲ್ತ್ಬಿಟ್ಟೈತೆ. ಈ ಒಂದು ಟೈಮಲ್ಲಿ ಹೊಡೆದ್ಬಿಟ್ರೆ ಯಾವುದೇ ರೀತಿಯಾಗಿ ಬಿಲೇಡ್ಗೆ ಸಿಗಾಕೊಳಲ್ಲ ಅಂತ ಎತ್ಕೊಬಂದೆ. ಎಲ್ಲ ಪಿಟ್ ಮಾಡಿದೆ. 500 ರೂಪಾಯಿ ಕೊಟ್ಟು ಒಂದು ಕ್ಯಾನು ಪೆಟ್ರೋಲು ಕೂಡ ತೊಗೊಂಬಂದೆ. ಪೆಟ್ರೋಲು ಕೂಡ ಎಲ್ಲ ಹಾಕಿ ಎಲ್ಲ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಏನೋ ಆಗುತ್ತೆ, ಆದರೆ ಗೇರ್ ಹಾಕಿದ್ರೆ ಗಾಡಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ, ಅದಾದಮೇಲೆ ಗಾಡಿ ಆಫ್ ಆಗ್ತೈತೆ. ಏನು ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ಸರ್ಕಸ್ ಮಾಡಿದ್ರಿ, ಏನೇನೋ ಸರ್ಕಸ್ ಮಾಡಿದ್ರಿ, ಆದರೆ ಸ್ಟಾರ್ಟೇ ಆಗಲಿಲ್ಲ. ಸ್ಟಾರ್ಟ್ ಆದರೂ ಕೂಡ 35 ಹಂಗೆ ಆಫ್ ಆಗ್ತೈತೆ. ಇವತ್ತು ಸಂಡೇ ಬೇರೆ, ಮೆಕ್ಯಾನಿಕ್ ಇಲ್ಲ. ನಮ್ಮೂರಲ್ಲಿ ಇರೋದೇ ಒಂದೇ ಒಂದು ಅಂಗಡಿ, ಅದು ಮಾಮೂಲಿ ಮೆಕ್ಯಾನಿಕ್ ಎಲ್ಲ ಆಗೋದಿಲ್ಲ ಈ ಗಾಡಿಗೆ. ಅದಕ್ಕೆ ಮೆಕ್ಯಾನಿಕ್ ಇದ್ದಾರೆ, ಅವ್ರನ್ನೇ ಕರ್ಕೊಬರ್ಬೇಕು. ಅವ್ರು ನೋಡಿದ್ರೆ ಇವತ್ತು ಭಾನುವಾರ ಸಂಡೇ ರಜಾ ಹಾಕಿರ್ತಾರೆ. ಇನ್ನೇನಿದ್ರು ನಾಳೆನೇ ಕೆಲಸ. ಬೆಳಗ್ಗೆದ್ದು ಯಾರ ಮುಖ ನೋಡೋದು ಗೊತ್ತಿಲ್ಲ. ಬೇರೆ ಕೆಲಸ ಆದರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ಆದರೆ ಟಿಲ್ಲರ್ ಓಡಿಸ್ಬೇಕಂದ್ರೆ ಉಳಿ ತ್ಯಾಮ ಇರಬೇಕು. ಇವತ್ತು ಒಳ್ಳೆ ಸಬ್ಬಿ ಇತ್ತು, ಚೆನ್ನಾಗಿತ್ತು ಸಬ್ಬಿ, ಮಳೆ ಬಿದ್ದಿದ್ದು ಸಬ್ಬಿ. ಆದರೆ ಟಿಲ್ಲರ್ ನೋಡ್ರೆ ಈ ಕೆಲಸ ಕೊಡ್ತಿವತ್ತು ಏನನ್ನೋದೇ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಈ ಟಿಲ್ಲರ್ ಈ ಕೆಲಸ ಕೊಡ್ತು. ನಾವು 1 ಅವರಿಂದ ಸರ್ಕಸ್ ಮಾಡಿದ್ರಿ. ಅದನ್ನು ತೀರಿಸು, ಇದನ್ನು ತೀರಿಸು, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅಥವಾ ಆಯಿಲ್ ಏನೋ ಕಡಿಮೆ ಇದೆಯಾ, ಎಲ್ಲ ಬಿಚ್ಚಿ ನೋಡಿದ್ರಿ. ಎಲ್ಲ ರೀತಿಯಾಗಿ ಸರ್ಕಸ್ ಮಾಡಿ ನೋಡಿದ್ರಿ. ಯಾವ ಥರ ಸರ್ಕಸ್ ಮಾಡಿದ್ರು ಕೂಡ ಇವತ್ತು ಕೆಲಸ ಅಂತೂ ಆಗಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನಂದ್ರೆ ಒಂಥರ ಖುಷಿಯಾಗಿ ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡಿದ ಗಾಡಿನ. ಒಳ್ಳೆ ಉಳಿತ್ಯಾಮ ಇದೆ, ಕಸ ಕಡ್ಡಿ ಮತ್ತೊಂದು ಎಲ್ಲ ಹೋಗ್ಬಿಡ್ಬೇಕು ಇವತ್ತು ಅಂದ್ಬಿಟ್ಟು ಎತ್ಕೊಂಡೆ. ಇಷ್ಟೊತ್ಕೊಂದು ಅರ್ಧ ಮುಗಿಸ್ತಾ ಇದ್ದೆ, ಆದರೆ ಏನು ಮಾಡೋದು, ಟೈಮ್ ಬಂದು ಎಡವಟ್ಟಾಯಿತು. ಓಕೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಈ ಥರ ಆಗ್ಬಿಡ್ತೈತೆ ಕಣ್ರಿ ನಮ್ಮ ಕತೆ, ಅಲ್ವೇ? ನಂದೇ ಅಲ್ಲ, ಪ್ರತಿಯೊಬ್ಬರದ್ದು ಕೂಡ ಅಷ್ಟೇ. ಒಂದು ಟ್ಯಾಕ್ಟರ್ ಇಕ್ಕಿರ್ಬೋದು, ಒಂದು ಟಿಲ್ಲರ್ ಇಕ್ಕಿರ್ಬೋದು, ಪ್ರತಿಯೊಬ್ಬರು ಕೂಡ ಅಷ್ಟೇ. ಏನೋ ಒಂದು ಕೆಲಸ ಮಾಡೋಕೆ ಹೋದರೆ ಅದು ಒಂದೊಂದು ಟೈಮ್ ಈ ಥರ ಎಡ್ವರ್ಡ್ ಕೊಡ್ತೈತೆ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನಮಗೂ ಗೊತ್ತಿರೋ ರೀತಿನಾಗಿ ಎಲ್ಲ ನಾವು ಮೆಕ್ಯಾನಿಕ್ ಮಾಡಿ ನೋಡಿದ್ರಿ, ಏನು ಮೆಕ್ಯಾನಿಕ್ ಮಾಡಿದ್ರು ಆಗಲಿಲ್ಲ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ತಿಗಾ ಮುಚ್ಕೊಂಡು ಇವತ್ತು ಇದ್ಬಿಟ್ಟು ನಾಳೆ ಸೋಮವಾರ, ನಾಳೆ ಕರ್ಕೊಂಬಂದು ರೆಡಿ ಮಾಡಿಸ್ಬೇಕು, ಬೇರೆ ವಿಧಿ ಇಲ್ಲ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗೋದೆ. ಓಕೆ, ಬೆಳಗ್ಗೆ ಎಲ್ಲ ಕೆಲಸ ಕೆಡ್ತು. ಅಂದರೆ ಇವತ್ತು ಬೆಳಗ್ಗೆ ನಾನು ಕಳೆ ಉರಿಯೋಕ್ಕೆ ಅಂತಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಆದರೆ ತ್ಯಾಮ ನೋಡ್ಬಿಟ್ಟು ಟಿಲ್ಲರ್ ಓಡಿಸ್ಬಿಡ್ರಣ್ಣ, ಆಗ್ತಾಯಿತ್ತು ಇವತ್ತು ಕಳೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ. ಆದರೆ ನೋಡ್ರೆ ಈ ಥರ ಕೆಲಸ ಕೊಡ್ತು. ಓಕೆ, ಒಂಥರ ಬೇಜಾರಾಗ್ತೈತೆ. ಅಂದರೆ ಟೈಮಲ್ಲಿ ಇದ್ದಾಗ ಕೆಲಸ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ಆಗೋದಿಲ್ಲ. ಓಕೆ, ನೋಡೋಣ ನಾಳೆ ಏನಾಗ್ತೈತೋ ಗೊತ್ತಿಲ್ಲ. ನಾಳೆ ಮೆಕ್ಯಾನಿಕ್ ಬಂದರೆ ಗ್ಯಾರಂಟಿ ಆಗ್ತೈತೆ. ಯಾಕಂದರೆ ಡೈಲಿ ಅವ್ರು ಅದೇ ಕೆಲಸದಲ್ಲಿರ್ತಾರೆ. ಅವ್ರು ಬಂದರೆ ತಯಾರಾಗ್ತೈತೆ. ನೋಡೋಣ ನಾಳೆ ಏನಾಗ್ತೈತೋ. ಈಗ ಬಂದು ಸದ್ಯಕ್ಕೆ ಏನು ಕೂಡ ಕೆಲಸ ಇತ್ತು, ಅದ್ರ ಕೆಲಸ ಕೆಟ್ಟಿದೆ. ಸಮಯ ನೋಡ್ರಿ 9:30 ಆಗಿದೆ. ಮನೆ ಕಡೆ ಹೋಗಿ ಟಿಫನ್ ಮಾಡಿಕೊಂಡು ಅದಾದಮೇಲೆ ನೋಡೋಣ ಇವತ್ತೇನೆಲ್ಲ ಆಗ್ತೈತೆ. ಬನ್ನಿ ಫ್ರೆಂಡ್ಸ್, ಇವತ್ತು ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ಇನ್ಫಾರ್ಮೇಷನ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ಇವಾಗ ಬೆಳಿಗ್ಗೆ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಕೆಲಸ ಪ್ರತಿಯೊಂದು ನೋಡಿ. ಇವತ್ತು ನಮ್ಮ ಮನೇಲಿ ಬಂದು ಉಪ್ಪಿಟ್ಟು ಮಾಡಿದ್ದಾರೆ ಕಣ್ರಿ. ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಉಪ್ಪಿಟ್ಟು ತಿನ್ನೋಣ. ದೊಡ್ಡದಾಗಿ ಸ್ಪೂನ್ ಕೊಟ್ಟರು, ಆದರೆ ಈ ಸ್ಪೂನ್ ನಮ್ಗೆ ಇಷ್ಟ ಆಗಲ್ಲ. ನಮಗೇನಿದ್ರು ಕೈಯಲ್ಲಿ ತಿಂದ್ರೇ ಒಂಥರ ಸಮಾಧಾನ, ಒಂಥರ ನೆಮ್ಮದಿ. ಆ ಸ್ಪೂನೆಲ್ಲ ನಮ್ಗೆ ಆಗಿ ಬರೋಲ್ಲ ಕಣ್ರಿ. ನಮ್ಮ ರೈತರ ಮಕ್ಕಳಿಗೆ ನಮಗೇನಿದ್ರು ಕೈಯಲ್ಲಿ ಬೆಸ್ಟ್. ಯಾಕಂದರೆ ಬಾಸ್ಕೊಂಡು ತಿಂತಾಯಿರ್ಬೋದು. ಈಗ ಸಮಯ ಬಂದು ಸಂಜೆ ಒಂದು 3 ಗಂಟೆ ಆಗಿದೆ. ಬೆಳಿಗ್ಗೆ ಉಪ್ಪಿಟ್ಟು ತಿನ್ಕೊಂಡು ಮನೆಯಲ್ಲೇ ಇದ್ಬಿಟ್ಟೆ ಕಣ್ರಿ. ಇವಾಗ ಬಿಸಿಲಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಮನೆಯಲ್ಲೇ ಇದ್ದು ತಿರ್ಗಾ ಇವಾಗ ಸಂಜೆ ಬಂದಿದ್ದೀನಿ. ಸಂಜೆ ಬಂದು ಮಿಕ್ಕಿರೋ ಒಂದು ಕಳೆ ಇದೆ, ಇದಾದರೂ ಕೆಲಸ ನಡೀಲಿ ಅಂದ್ಬಿಟ್ಟು ಕಳೆ ಹೊರಿತಾ ಇದ್ದೀನಿ. ಟಿಲ್ಲರ್ ಬೇರೆ ರಿಪೇರಿಯಾಗಿ ನಿಂತಿದೆ, ಹಾಗಾಗಿ ಇವಾಗ ಕಳೆ ಹೊರಿತಾ ಇದ್ದೀನಿ. ಯಾವುದೋ ಒಂದು ಕೆಲಸ ಆಗಲಿ ಅಂದ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ ಕಣ್ರಿ.
ಈಗ ಬಂದು ಸಮಯ ಸಂಜೆ 5:45 ಆಗ್ತಾ ಬಂದಿದೆ. ಮನೇಲಿ ಸೌದೆ ಇಲ್ಲ ನೀರು ಕಾಯಿಸೋದಕ್ಕೆ, ಹಾಗಾಗಿ ಸೌದೆ ಎತ್ಕೊಬ ಅಂತ ಹೇಳಿದ್ರು. ಇದ್ಯಾವುದೋ ಪೇಪರ್ ಡ್ರಿಪ್ಪು ಎಲ್ಲ ಬಿದ್ದಿತ್ತು, ಅದನ್ನೇ ಎತ್ಕೊಬಂದಿದ್ದೀನಿ. ಪರವಾಗಿಲ್ಲ, ಇದು ಕೂಡ ಗಟ್ಟಿಯಾಗಿದೆ. ಏನೋ ಅಂತ ತಿಳ್ಕೊಂಡಿದ್ದೆ, ಪರವಾಗಿಲ್ಲ ಗಟ್ಟಿಯಾಗಿದೆ. ಇದರಲ್ಲೇ ಇವಾಗ ಕಟ್ಕೊಂಡು ಸೌದೆನ ಮನೆಗೆ ಎತ್ಕೊಂಡು ಹೋಗ್ಬೇಕು ಕಣ್ರಿ. ಇಷ್ಟೊತ್ತವರೆಗೂ ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ತಿದ್ದೆ, ನಿಮ್ಮ ಪಾಡಕ್ಕೆ ನೀವು ಟ್ರೈಪಾಡಲ್ಲಿ ಕ್ಯಾಮ್ರಾ ಹಾಕಿದ್ದೆ, ನಿಮ್ಮ ಪಾಡಕ್ಕೆ ನೀವು ನೋಡ್ತಾ ಇದ್ರಿ, ಎಂಜಾಯ್ ಮಾಡ್ತಾ ಇದ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ರೋಟೀನ್ ಇಷ್ಟಿತ್ತು. ಏನಂದರೆ ಇವತ್ತು ಏನು ಕೂಡ ಕೆಲಸ ಇಲ್ಲ, ಅಂದರೆ ಬೆಳಗ್ಗೆ ಟಿಲ್ಲರ್ ಕೈ ಕೊಟ್ಟಿದ್ದು ಸ್ವಲ್ಪ ಎಡವಾಟ ಆಯಿತು ಅಷ್ಟೇ. ಓಕೆ, ಸಾಧ್ಯವಾದಷ್ಟು ಇಷ್ಟು ನಾನು ಬ್ಲಾಗ್ ಮಾಡಿದ್ದೀನಿ. ಇವಾಗ ಸಂಜೆ 6 ಗಂಟೆ ಆಗ್ತಾ ಬಂದಿದೆ, ಇನ್ನೇನು ಕತ್ಲಾಗ್ತಾ ಬಂತು, ಮನೆ ಕಡೆ ಹೋಗೋ ಒಂದು ಸಮಯ ಬಂದೇ ಬಿಡ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನನ್ನ ನಮ್ಮ ಮೇಲೆ ನಿಮ್ಗೆ ಒಂಚೂರು ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ತೀರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.